yesterday about Genesis in chapter 1. ನಾವು ಹಿಂದಿನ ದಿವಸ ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ನೋಡ್ಕೊಳ್ತಾ ಇದ್ದೀವಿ ದೇವರ ವಾಕ್ಯಗಳನ್ನು. And we were thinking of our theme that we forget the things that are behind, press towards perfection. ನಾವು ಈ ಕಾನ್ಫರೆನ್ಸ್ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದು ನಮ್ಮ ಹಿಂದಿನ ಸಂಗತಿಗಳನ್ನು ಬಿಟ್ಟು ಪರಿಪೂರ್ಣತೆಗೆ ಮುನ್ನಡೆಯೋಣ ಅಂತ. So one of the things that we see throughout the Bible is that whenever the devil makes a mess of things, God does something to straighten it out. ನಾವು ಒಂದು ವಿಷಯ ನಾವು ನೋಡ್ಕೊಳ್ತಾ ಇದ್ವಿ, ಸೈತಾನನು ಜೀವಿತದಲ್ಲಿ ಏನಾದರೂ ಕೆಡಿಸಿದ್ರೆ ದೇವರು ಅದನ್ನ ಉತ್ತಮಪಡಿಸಲಿಕ್ಕೆ ಸಹಾಯ ಮಾಡ್ತಾರೆ. Very important to see that. ಅದು ಬಹಳ ಮುಖ್ಯ ನೋಡ್ಕೊಳ್ಳೋದು. Because the world is full of people whose lives have been spoilt by Satan. ಲೋಕದಲ್ಲಿ ಬಹಳಷ್ಟು ಜನರ ಜೀವಿತದಲ್ಲಿ ಸೈತಾನನು ಕಾರ್ಯಗಳನ್ನು, ಅವರ ಜೀವಿತವನ್ನು ಕೆಡಿಸಿರೋದನ್ನು ನಾವು ನೋಡ್ತೇವೆ. And they get discouraged. They get discouraged because of that. ಆ ಕಾರಣದಿಂದ ಅವರು ಮನಗುಂದೋ ಸಾಧ್ಯತೆ ಇದೆ. So when you read in the Bible that whenever Satan did something to spoil the work of God, God immediately came to restore it. ನಾವು ದೇವರ ವಾಕ್ಯದಲ್ಲಿ ಇದನ್ನು ನೋಡ್ಕೊಳ್ತೀವಿ. ಎಲ್ಲಿ ಸೈತಾನನು ಕಾರ್ಯಗಳನ್ನು ಕೆಡಿಸಿದಾಗ ಜೀವಿತದಲ್ಲಿ ದೇವರು ತಕ್ಷಣ ಅದನ್ನು ಸರಿಪಡಿಸಲಿಕ್ಕೆ ಮುಂದೆ ಬರೋದಿಲ್ಲ. It's as it were God was saying, okay, forget the past, let's move on from here and make something new. ಇಲ್ಲಿ ಹೇಗಿದೆ ಅಂದರೆ ದೇವರು ಹೀಗೆ ಹೇಳ್ತಾ ಇದ್ದಾರೆ, ಅದನ್ನು ಮರ್ತು ಬಿಡೋಣ, ಇವಾಗ ನಡೆದಿದ್ದು ಮರ್ತು ಬಿಡೋಣ, ಮುಂದೆ ನೋಡೋಣ, ಇದನ್ನು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಹೇಳುವಾಗ. And that's what we see in the first chapter of Genesis that we saw yesterday. ನಾವು ನಿನ್ನೆ ನೋಡಿದ ಹಾಗೆ ಆದಿಕಾಂಡದ ಮೊದಲನೇ ಅಧ್ಯಾಯದಲ್ಲಿ ಅದನ್ನೇ ನೋಡಿದ್ವಿ ನಾವು. Here God created the heaven and the earth perfect. ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು, ಅದು ಪರಿಪೂರ್ಣವಾಗಿತ್ತು. The devil came and spoiled it by being lifted up in pride. ಸೈತಾನನು ಬಂದು ಅದನ್ನೆಲ್ಲ ಹಾಳು ಮಾಡಿದನು ತನ್ನ ಗರ್ವದಿಂದ. And earth became, verse 2, formless, void and dark. ಈ ಭೂಮಿ ನಾವು ನೋಡ್ತೇವೆ, ಅವನು ಕ್ರಮವಿಲ್ಲದೆ ಬರಿದಾಗಿಯೂ ಕತ್ತಲೆ ಆಗ್ಬಿಡ್ತು. And immediately the Holy Spirit begins to move to correct that. ತಕ್ಷಣವೇ ಪವಿತ್ರಾತ್ಮನು ಬಂದು ಅಲ್ಲಿ ಚಲಿಸುತ್ತಿದ್ದನು ಇದನ್ನೆಲ್ಲ ಸರಿ ಮಾಡಲಿಕ್ಕೆ. And God speaks His word every day to correct that. ಪ್ರತಿ ದಿವಸ ದೇವರು ತನ್ನ ವಾಕ್ಯಗಳನ್ನು ಮಾತಾಡಿ ಇದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. Now the same thing we see after God made Adam. ಮತ್ತೆ ನಾವು ಅದೇ ತರ ಇನ್ನೊಂದು ಕಾರ್ಯವನ್ನು ನೋಡ್ತೀವಿ. ದೇವರು ಆದಾಮನನ್ನ ಸೃಷ್ಟಿ ಮಾಡಿದಾಗ He made Adam and Eve perfect. ಆದಾಮ ಮತ್ತು ಹವ್ವಳನ್ನ ಸೃಷ್ಟಿ ಮಾಡಿದ್ರು ಪೂರ್ಣವಾಗಿ. Sent them into a perfect garden. ಆ ಒಂದು ಉದ್ಯಾನ, ಏದೇನು ಉದ್ಯಾನ ತೋಟದಲ್ಲಿ ಕಳಿಸಿದ್ರು, ಅದು ಪೂರ್ಣವಾಗಿ. And then immediately the devil came and spoiled that their connection with God and with each other. ಸೈತಾನನು ತಕ್ಷಣವೇ ಬಂದು ಅವರ ದೇವರೊಟ್ಟಿಗಿನ ಸಂಬಂಧ ಮತ್ತು ಒಬ್ಬರೊಟ್ಟಿಗಿನ ಸಂಬಂಧವನ್ನು ಕೆಡಿಸಿದನು. And not only with God, even with each other they began to accuse one another. ದೇವರ ಒಟ್ಟಿಗೆ ಸಂಬಂಧ ಮಾತ್ರ ಅಲ್ಲ, ಮತ್ತೆ ಅವರ ಪರಸ್ಪರ ಸಂಬಂಧಗಳನ್ನು ಕೆಡಿಸಿದನು. You see, for example, when Genesis 3, when God asks Adam, did you eat from the tree I told you, verse 11, not to eat? 11ನೇ ವಚನ 3ನೇ ಅಧ್ಯಾಯದಲ್ಲಿ ಹೀಗೆ ನೋಡ್ತೀವಿ. ದೇವರು ಬಂದು ಆದಾಮನಿಗೆ ಕೇಳ್ತಾರೆ, ನೀನು ಆ ಹಣ್ಣನ್ನು ತಿಂದ ಅಂತ. ಆ ಹಣ್ಣು, did you eat from the tree I commanded you not to eat? ನೀನು ನಾನು ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಅಂತ ಕೇಳ್ತಾರೆ. And he should have said yes, I'm sorry. ಅವನು ಹೇಳ್ಬೋದಾಗಿತ್ತು, ಕ್ಷಮಿಸಿ ದೇವರೇ, ಹೌದು ಅಂತ. But he didn't say that. ಆದ್ರೆ ಅವನು ಅದು ಹೇಳಲಿಲ್ಲ. See verse 12. 12ನೇ ವಚನದಲ್ಲಿ ನೋಡಿ. Can you picture this in your mind? He's pointing his finger at Eve. ಇಲ್ಲಿ ಈ ಚಿತ್ರಣವನ್ನ ನೀವು ಯೋಚನೆ ಮಾಡಬೇಕು. ಅವನು ತನ್ನ ಬೆರಳನ್ನ ಹವ್ವಳಿಗೆ ತೋರಿಸ್ತಾ ಇದ್ದಾನೆ. This woman, ಈ ಹೆಣ್ಣು, and pointing at God whom you gave me. ನಂತರ ದೇವರು, ನೀನು ಕೊಟ್ಟಂತ ಈ ಹೆಣ್ಣು. See, many people do this. ಬಹಳಷ್ಟು ಜನರು ಹೀಗೆ ಮಾಡ್ತಾರೆ. When something goes wrong, ಏನಾದರೂ ತಪ್ಪು ನಡೆದ್ರೆ, due to their own mistake or sin, ಅವರ ಸ್ವಂತ ತಪ್ಪಿನಿಂದ, ಪಾಪದಿಂದ, point the finger at somebody else. ಅವರು ಇನ್ನೊಬ್ಬರಿಗೆ ಕೈ ಬೆರಳು ತೋರಿಸ್ತಾರೆ. He did this or she did this.
ಈತ ಮಾಡಿದನು, ಈಕೆ ಮಾಡಿದಳು. And then, why has God allowed this to happen to me? ಮತ್ತೆ ದೇವರು ಇದನ್ನ ಯಾಕೆ ನನಗೆ ಆಗ್ಲಿಕ್ಕೆ ಅನುಮತಿಸಿದ್ರು? It's because we point the finger at other people that God is not able to help us. ನಾವು ಈ ತರ ಬೆರಳು ತೋರಿಸೋ ಕಾರಣದಿಂದ ದೇವರು ನಮಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. If we stop pointing the finger, God can help us. ನಾವು ಈ ಬೆರಳು ತೋರಿಸುವಂತದನ್ನ ನಿಲ್ಲಿಸಿದ್ರೆ ದೇವ್ರು ಸಹಾಯ ಮಾಡಬಹುದು ನಮಗೆ. So when the Lord asked the woman, why did you do this? Verse 13. ದೇವರು ಈ ಹೆಣ್ಣಿಗೆ ಕೇಳಿದ್ರು, ಸ್ತ್ರೀಗೆ ಕೇಳಿದ್ರು, ನೀನು ಯಾಕೆ ಇದನ್ನ ಮಾಡಿದೆ ಅಂತ. She also points the finger. This devil, he only caused me to do it. ಆಕೆ ಕೂಡ ಬೆರಳು ತೋರಿಸ್ತಾಳೆ, ಈ ಹೆಣ್ಣು, ಈ ಸರ್ಪವು ಹೀಗೆ ಮಾಡಿತು ಅಂತ. So you need to see this picture in Genesis 3. This pointing of the finger is the nature of man. ಇಲ್ಲಿ ಆದಿಕಾಂಡದಲ್ಲಿ ನಾವು ನೋಡಬೇಕು, ಮುಖ್ಯವಾಗಿ ಈ ಮನುಷ್ಯನ ಸ್ವಭಾವ ಏನು ಅಂದ್ರೆ ಈ ಬೆರಳನ್ನು ತೋರಿಸುವಂತ. And the woman also. ಆ ಹೆಣ್ಣು ಕೂಡ, ಸ್ತ್ರೀ ಕೂಡ always blame somebody else. ಯಾವಾಗಲೂ ಇನ್ನೊಬ್ಬರಿಗೆ ದೂರು ಹೇಳುವುದು. Why you did this? ಯಾಕೆ ನೀನು ಹೀಗೆ? Because that person did this. That's why it happened. ಯಾಕೆ ಹೀಗೆ ಮಾಡಿದೆ ಅಂದ್ರೆ, ಯಾಕೆಂದ್ರೆ ಆ ವ್ಯಕ್ತಿ ಮಾಡಿದ. So many offices and factories, when something goes wrong, they're always pointing the finger at somebody else. ಯಾವುದೇ ಫ್ಯಾಕ್ಟರಿನಲ್ಲಿ ಇರ್ಬೋದು, ಆಫೀಸ್ನಲ್ಲಿ ಇರ್ಬೋದು, ಏನೇ ಒಂದು ತಪ್ಪು ನಡೆದ್ರೆ ಇನ್ನೊಬ್ಬರಿಗೆ ಬೆರಳು ತೋರಿಸುವಂತ ಕಾರ್ಯ ಇದೆ. And you see something beautiful here. ಇಲ್ಲಿ ಒಂದು ಸುಂದರವಾದದನ್ನ ನಾವು ನೋಡ್ತೇವೆ. The God does not speak to Adam and Eve and curse them. ಇಲ್ಲಿ ದೇವರು ಮಾಡಿದ ಕಾರ್ಯ ಏನಂದ್ರೆ, ಆದಮ ಹವ್ವರಿಗೆ ಬಳಿ ಮಾತಾಡಿ ಅವ್ರನ್ನ ಶಪಿಸಲಿಲ್ಲ. He turns to the serpent, verse 14, and curses the serpent. 14ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಸರ್ಪಕ್ಕೆ ಮಾತಾಡಿ ಸರ್ಪವನ್ನ ಶಪಿಸ್ತಾರೆ. What does that teach us? ಅದು ಏನು ಕಲಿಸುತ್ತೆ ನಮಗೆ? Even when you have made a mistake, ಈ ಸಮಯದಲ್ಲಿ ನೀವೇ ತಪ್ಪನ್ನ ಮಾಡಿದ್ರೂ ಕೂಡ God takes your side against the devil. ದೇವರು ನಿಮ್ಮ ಪಕ್ಷ ತೆಗೆದುಕೊಂಡು ಸೈತಾನನ ವಿರುದ್ಧವಾಗಿ ನಿಂತ್ಕೊಳ್ತಾರೆ. That's a very good picture for us to bear in mind. ನಾವು ಮನಸ್ಸಿನಲ್ಲಿ ಯಾವಾಗಲೂ ಈ ಚಿತ್ರಣ ಇಟ್ಕೊಳ್ಳೋದು ಬಹಳ ಉತ್ತಮವಾದದ್ದು. Remember this all your life. ಇದನ್ನ ನಿಮ್ಮ ಜೀವಿತಾವಧಿ ಕಾಲದಲ್ಲ ನೆನೆಸ್ಕೊಳ್ಳಿ. God will never take the side of the devil against you. ದೇವರು ಯಾವತ್ತೂ ಸೈತಾನನ ಪರ ತೆಗೆದುಕೊಳ್ಳೋದಿಲ್ಲ ನಿಮ್ಮ. Even if you are the worst sinner in the world, ನೀವು ಈ ಲೋಕದಲ್ಲಿ ಅತಿಯಾದ ಪಾಪಿಯಾಗಿದ್ರೂ ಕೂಡ God loves us so much that he will always take your side against the devil. ದೇವರು ಬಹಳವಾಗಿ ಪ್ರೀತಿಸ್ತಾರೆ, ನಮ್ಮ ಪಕ್ಷವನ್ನು ತೆಗೆದುಕೊಳ್ತಾರೆ ಯಾವಾಗ. Let me use a picture, illustration. ಅದು ಒಂದು ಚಿತ್ರವನ್ನ ನೋಡೋಣ. Supposing a mother has got a very disobedient 10-year-old son. ಒಬ್ಬ ಮಗ, ಬಹಳ ಅವಿಧೇಯನಾದ ಒಬ್ಬ ಮಗ, ತುಂಟ ಮಗನು ಇರ್ತಾನೆ ಅಂದ್ಕೊಳ್ಳೋಣ ಒಂದು ತಾಯಿ. And this 10-year-old boy is always disobeying the mother and causing a lot of problem inside the house. ಈ 10 ವರ್ಷದ ಮಗ ಮನೆಯಲ್ಲಿ ಯಾವಾಗಲೂ ತೊಂದರೆ ಮಾಡ್ತಾ ಇರ್ತಾನೆ, ತಾಯಿಗೆ ಕಷ್ಟವಾಗಿರ್ತಾನೆ. And one day he creates a lot of confusion in the house and bangs the door and goes to the backyard of the house. ಮನೆಯಲ್ಲಿ ಬಹಳ ಕಷ್ಟ ಕೊಟ್ಟು ತೊಂದರೆ ಮಾಡಿ ಮನೆ ಬಾಗಿಲು ಮುಚ್ಚಿ ಮನೆ ಹಿತ್ತಲಿಗೆ ಹೋಗ್ತಾನೆ. And then suddenly the mother inside hears her son screaming. ಅಲ್ಲಿ ತಕ್ಷಣ ತಾಯಿ ಕೇಳಿಸ್ಕೊಳ್ತಾಳೆ ಮಗ ಕಿರ್ಚುವುದನ್ನ ಹಿಂದೆ. And she opens the door to the back and sees what is happening. ಏನಾಗ್ತಾ ಇದೆ ಅಂತ ನೋಡ್ಲಿಕ್ಕೆ ಆಕೆ ಹಿಂದಿನ ಬಾಗಿಲು ತೆರೆದು ನೋಡ್ತಾಳೆ. Sees the son standing against a tree and one big cobra is about to sting him. ಅಲ್ಲಿ ಆಕೆ ನೋಡ್ತಾಳೆ, ಒಂದು ಮರದ ಕೆಳಗಡೆ ಒಂದು ಹಾವು ನಿಂತಿದೆ, ನಾಗರ ಹಾವು. ಆ ಮಗನು ಭಯಪಟ್ಟು ನಿಂತ್ಕೊಂಡಿದ್ದಾನೆ, ಅದನ್ನ ನೋಡ್ತಾಳೆ ಆಕೆ. What will the mother say? ತಾಯಿ ಏನು ಹೇಳ್ತಾಳೆ ಅವಾಗ? Will the mother say to the cobra, "Yeah, sting him. He's such a naughty boy." ಹೌದು, ಆ ಹುಡುಗ, ಆ ಮಗನು ನನ್ನ ತುಂಬಾ ಕಷ್ಟ ಕೊಡ್ತಾನೆ, ನನಗೆ ಅವನನ್ನ ಕಚ್ಚು ಅಂತ ಹಾವಿಗೆ ಹೇಳ್ತಾಳೆ. Do you think the mother will say that? ಹಾಗೆ ಅನ್ಕೊಂತೀರಾ ತಾಯಿ ಹೇಳ್ತಾಳೆ ಅಂತ? Even if it's the naughtiest boy in the world. ಲೋಕದಲ್ಲಿ ಬಹಳ ತುಂಟನಾಗಿದ್ರು ಕೂಡ ಎಲ್ಲರಿಗಿಂತ ಆತರ ಹೇಳಲ್ಲ. What will the mother do? ಏನು ಮಾಡ್ತಾಳೆ ತಾಯಿ? She'll take a stick and kill the cobra. ಆಕೆ ಒಂದು ಕಡ್ಡಿ ತೆಗೆದುಕೊಂಡು ಆ ಹಾವನ್ನ ಕೊಲ್ತಾಳೆ. The love of God is much greater than that. ದೇವರ ಪ್ರೀತಿ ಅದಕ್ಕಿಂತ ಬಹಳ ಹೆಚ್ಚಾದದ್ದು. So don't condemn yourself when you fail. ನಿಮ್ಮನ್ನ ನೀವು ಖಂಡಿಸ್ಕೊಳ್ಬೇಡಿ ನೀವು ಸೋತಾಗ.
God is always on your side against the devil. ದೇವರು ಯಾವಾಗಲೂ ನಿಮ್ಮ ಪಕ್ಷದಲ್ಲಿರ್ತಾರೆ ಸೈತಾನನ ವಿರುದ್ಧವಾಗಿ. That doesn't mean he overlooks your sin. ಅದರ ಅರ್ಥ ನಿಮ್ಮ ಪಾಪವನ್ನ ಅಲಕ್ಷ್ಯ ಮಾಡ್ತಾರೆ ಅಂತ. But he will never take the side of the devil against you. ಅವರು ಯಾವತ್ತೂ ಸೈತಾನನ ಪಕ್ಷ ವಹಿಸೋದಿಲ್ಲ ನಿಮ್ಮ ವಿರುದ್ಧವಾಗಿ. This is a great truth that has encouraged me all my life. ಈ ಒಂದು ಬಹಳ ದೊಡ್ಡ ಅದ್ಭುತವಾದ ಸತ್ಯ ನನ್ನ ಜೀವಿತಾವಧಿ ಕಾಲದಲ್ಲೆಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದೆ. If you believe it, it will encourage you. ಇದನ್ನ ನೀವು ನಂಬಿದ್ರೆ ನಿಮಗೂ ಪ್ರೋತ್ಸಾಹ ಸಿಗುತ್ತೆ.